ಹೌದು, ಭಕ್ತರು ಏನೆಲ್ಲಾ ಸಮರ್ಪಣೆ ಮಾಡಿದ್ರೂ ಅದನ್ನ ಕಣ್ಣೆತ್ತಿಯೂ ನೋಡದೆ ಅಲ್ಲಿದ್ದ ಎಲ್ಲವನ್ನೂ ಪ್ರಸಾದ ರೂಪವಾಗಿ ಎಲ್ರಿಗೂ ಕೊಟ್ಟು ತಾವು ತ್ಯಾಗದ ಸಂಕೇತವಾದ ತುಳಸಿಯನ್ನ ಮಾತ್ರ ಇಟ್ಕೊಂಡಿದ್ರು. ಹೌದು, ಎಲ್ಲರ ನಡುವೆ ಇದ್ದು ಎಲ್ಲರಂತೆ ತಮ್ಮ ಕರ್ತವ್ಯವನ್ನ ಮಾಡ್ತಾ ಯಾವ ಆಸೆ ಆಮಿಷಗಳಿಗೂ ಬೀಳದೆ ಇರ್ತಾರಲ್ಲ, ಅದೇ ನಿಜವಾದ ಕರ್ಮಸನ್ಯಾಸ. ಈ ಮಟ್ಟದ ಸಾಧನೆ ಮಾಡ್ಬೇಕು ಅಂದ್ರೆ ಅದು ನಮ್ಮಂಥ ಸಾಮಾನ್ಯರಿಗೆ ತುಂಬಾ ಕಷ್ಟ ಅಲ್ವಾ? ಹಂಗಿರ್ಬೇಕಾದ್ರೆ ಅದೇನೇನ್ ಮಾಡ್ಬೇಕೋ, ಹೇಗ್ ಮಾಡ್ಬೇಕೋ, ಅಬ್ಬಾ. ಮಗು, ಅಸಾಮಾನ್ಯ ಕೆಲಸಗಳು ಸಾಮಾನ್ಯರು ಎನಿಸ್ಕೊಂಡವರಿಂದಲೇ ಆಗೋದು. ಹುಟ್ಟಿದ ಪ್ರತಿಯೊಬ್ಬನಿಗೂ ಜ್ಞಾನ ಸಂಪಾದಿಸುವ ತನ್ಮೂಲಕ ಈ ಜೀವನ ಚಕ್ರವನ್ನ ಭೇದಿಸುವ ಅರ್ಹತೆ, ಯೋಗ್ಯತೆ ಇದ್ದೇ ಇರತ್ತೆ. ಆದರೆ ಮನಸ್ಸನ್ನ ಹಿಡಿದು ನಿಲ್ಲಿಸಿ ಧ್ಯಾನ ಯೋಗದ ಮೂಲಕ ಇಂದ್ರಿಯಗಳನ್ನ ನಿಗ್ರಹಿಸುವ ಕೆಲಸ ಮಾಡಬೇಕಷ್ಟೆ. ಆಗ ಎಲ್ಲರ ನಡುವೆ ಇದ್ದು ಯಾವುದಕ್ಕೂ ಅಂಟದ ತಾವರೆ ಎಲೆಯ ಮೇಲಿನ ನೀರಿನಂತೆ ಯೋಗಿಗಳು, ಸಾಧಕರು ಉದಯಿಸ್ತಾರೆ, ಸಿದ್ಧರಾಗ್ತಾರೆ. ते ध्यान योगानुगता पश्यन् त्वामेव देवीं स्वगुणैर्निगूढां। ते ध्यान योगानुगता पश्यन् त्वामेव देवीं स्वगुणैर्निगूढां। त्वमेव शक्तिः परमेश्वरस्य, मां पाहि सर्वेश्वरी मोक्षदात्री। देवात्मशक्तिः श्रुतिवाक्यगीता, महर्षिलोकस्य पुरः प्रसन्ना। गुहापरं व्योम सतः प्रतिष्ठा, मां पाहि सर्वेश्वरी मोक्षदात्री। परास्य शक्तिः विविधैव श्रूयसे, श्वेताश्ववाक्योदितदेवी दुर्गे। परास्य शक्तिः विविधैव श्रूयसे, श्वेताश्ववाक्योदितदेवी दुर्गे। स्वाभाविकी ज्ञानबलक्रियाते, मां पाहि सर्वेश्वरी मोक्षदात्री। देवात्मशब्देन शिवात्मभूता, यत्कूर्मवायव्य वचो विवृत्या, त्वं पाशविच्छेदकरी प्रसिद्धा, मां पाहि सर्वेश्वरी
दात्री सर्वेश्वरी